ಎಲ್ಲಿ ಹೋಗಿದ್ದೆ ನೀನು? ಹಾ, ಚಿಕ್ಕಪ್ಪ ಎಷ್ಟು ಸಲ ಫೋನ್ ಮಾಡಿದ್ರು, ಫೋನ್ ಯಾಕೆ ತೆಗಿಲಿಲ್ಲ? ಏನಾದ್ರೂ ಆಯ್ತಾ? ಹೇಳು ಕಂದ, ಏನಾಯ್ತು ಹೇಳು. ಅಯ್ಯೋ, ಏನಾಯ್ತು ಅಂತ ಹೇಳು. ಯಾರ ಜೊತೆ ಆದ್ರೂ ಜಗಳ ಆಡ್ಕೊಂಡು ಬಂದ್ಯಾ? ಹಾ, ಅಯ್ಯೋ ಹೇಳು ಕಂದ, ಏನಾಯ್ತು? ಹಾ ಸಮರ್ಥ್, ನೀನ್ ಯಾಕೇನು ಮಾತಾಡ್ತಿಲ್ಲ ಸಮರ್ಥ್? ಹಾ, ಏನಾಯ್ತು ಹೇಳು, ಏನಾಯ್ತು? ನೀವು ಇಲ್ಲಿ ಯಾಕೆ? ಇಲ್ಲಿ ಸಮರ್ಥ ಅಂದ್ರೆ ಯಾರು? ನಾನೇ. ಆದ್ರೆ ನೀವು ಸಮರ್ಥ ಬಗ್ಗೆ ಯಾಕೆ ಹೇಳ್ತಾ ಇದ್ದೀರಾ? ಏನಾದ್ರೂ ತಪ್ಪಾಗಿದೆಯಾ ಇವನಿಂದ ಇನ್ಸ್ಪೆಕ್ಟರ್ ಸರ್? ಸಮರ್ಥ ಅನ್ನೋ ಹೆಸರಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಕಂಪ್ಲೇಂಟ್? ಯಾರು ಕೊಟ್ಟಿದ್ದಾರೆ ಕಂಪ್ಲೇಂಟ್? ಮಿಸ್ ಕಾವ್ಯ ಗಾಂಧಿ ಅವರು. ಇವರಿಂದ ಅಪಾಯ ಇದೆ ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲ, ರಾಕ್ಷಸಿಗೆ ನನ್ನ ಮೊಮ್ಮಗನಿಂದ ಅಪಾಯ ಇದೆಯಾ? ಅಲ್ಲ, ಎಲ್ರಿಗಿಂತ ದೊಡ್ಡ ಅಪಾಯ ಅವಳೇ. ನೀನು ಕಾವ್ಯ ಮನೆಗೆ ಹೋಗಿದ್ಯಾ? ಸಮರ್ಥ್, ಡಿಡ್ ಯು ಗೋ ದೇರ್? ಯಾಕೆ 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 ಹೋಗಿದ್ದೆ ನೀನ್ ಅಲ್ಲಿಗೆ? ಹೇಳು ಸಮರ್ಥ್, ನೀನ್ ಯಾಕೆ ಹೋಗಿದ್ದೆ ಅಲ್ಲಿಗೆ? ಈಗ ನಡೀತಾ ಇರೋ ರಾಧ ಅಂತ ಏನ್ ಕಡಿಮೆ ಆಗಿತ್ತಾ? ನೀನಲ್ಲಿ ಯಾಕೆ ಹೋಗಿದ್ದೆ ನೀನ್ ಅಲ್ಲಿಗೆ? ಅಯ್ಯೋ ಹೇಳೋ, ಯಾಕೆ ಹೋಗಿದ್ದೆ ಅಲ್ಲಿಗೆ? ಹೇಳು ಸಮರ್ಥ್, ಹೇಳು, ಯಾಕೆ ಹೋಗಿದ್ದೆ? ಕೊಡೋದಕ್ಕೆ ಹೋಗಿದ್ದೆ. ಯಾರು ಇಲ್ಲಿಗೆ ಬಂದು ರದ್ದು ಅಂತ ಮಾಡಿ ಹೋದ್ರು, ಅದಕ್ಕೆ ಉತ್ತರ ಕೊಡೋದಕ್ಕೆ ಹೋಗಿದ್ದೆ ನಾನು. ಯಾರ್ಯಾರೋ ಮನೆಗೆ ಬಂದು ನನ್ನ ಮಮ್ಮಿ ಬಗ್ಗೆ ಇಲ್ಲ ಸಲದನ್ನ ಹೇಳ್ತಾ ಇದ್ರು. ಸುಮ್ಮನೆ ಇರೋದಕ್ಕೆ ನನ್ನ ನಾಲಾಯಕಲ್ಲ ಮಮ್ಮಿ. ಅಲ್ಲ ಸಮರ್ಥ್, ನೀನ್ ಪಪ್ಪನ ಹತ್ರ ಮಾತಾಡಕ್ ಹೋದಾಗ ಕಾವ್ಯ ಯಾಕೆ ಮಧ್ಯೆ ಬಂದ್ಲು? ಮತ್ತೆ ಅಂತದ್ ಏನಾಗೋಯ್ತು? ಅವಳು ನಿನ್ ಮೇಲೆ ಕಂಪ್ಲೇಂಟ್ ಕೊಡು ಅಂತದ್ದು? ನೀನ್ ಅವಳಿಗೆ ಅನ್ಬಾರ್ದೇನಾದ್ರೂ ಅಂದ್ಯಾ? ಹೌದು, ನಾನು ಇನ್ನೇನ್ ಮಾಡ್ಲಿ? ಅವಳು ಮಧ್ಯೆ ಮಧ್ಯೆ ಮಾತಾಡ್ತಾನೆ ಇದ್ಲು. ಸಮರ್ಥ್, ಎಕ್ಸಾಕ್ಟ್ ಆಗಿ ಏನಾಯ್ತು? ಯಾಕಂದ್ರೆ ಮಾಮೂಲಿ ಮಾತುಕತೆ ನಡೆದಿದ್ರೆ ಅವಳು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಾ ಇರ್ಲಿಲ್ಲ. ಹೇಳು ಸಮರ್ಥ್, ಏನ್ ಮಾಡ್ದೆ ನೀನು? ನಾನು ಅವಳಿಗೆ ವಾರ್ನ್ ಮಾಡ್ದೆ ಅಷ್ಟೇ, ನೀ ನನ್ನ ಮಮ್ಮಿಯಿಂದ ದೂರ ಇರುವಂತ. ದಟ್ಸ್ ಇಟ್. ಆದ್ರೆ ಮಿಸ್ ಕಾವ್ಯ ಗಾಂಧಿ ಹೇಳ್ತಿದ್ದಾರೆ ನೀನು ಅವ್ರ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಪಟ್ಟೆ, ಹಾಗೆ ಮನೆಯಲ್ಲಿರೋ ವಸ್ತು ಹೊಡೆದಾಕ್ದೆ ಅಂತ. ವಾಟ್? ಸಮರ್ಥ್, ನೀನ್ ಅವಳ ಮೇಲೆ ಕೈ ಮಾಡಿದ್ಯಾ? ಹುಚ್ಚ ಹಿಡ್ದಿದ್ಯಾ? ಸಮರ್ಥ್ ಯಾವತ್ತೂ ಹಾಗೆ ಮಾಡಲ್ಲ. ಇನ್ಸ್ಪೆಕ್ಟರ್ ಸರ್, ಅಲ್ಲಿ ಮಾತುಕತೆ ನಡೆದಿರ್ಬೋದು ಅಷ್ಟೇ, ಆದ್ರೆ ನನ್ ಮಗ ಯಾವತ್ತೂ ಯಾವ ಹೆಣ್ಣಿನ ಮೇಲೂ ಕೈ ಮಾಡಲ್ಲ, ಯಾವತ್ತೂ ಇಲ್ಲ. ರಿಯಲಿ? ನಾವು ಅಕ್ಕಪಕ್ಕ ಎನ್ಕ್ವೈರಿ ಮಾಡಿದಾಗ ಗೊತ್ತಾಯ್ತು ಸ್ವಲ್ಪ ದಿನದ ಹಿಂದೆ ಕೆಲವು ಹುಡುಗರ ಜೊತೆ ಇವನು ಹೊಡೆದಾಡಿದ್ದ ಅಂತ. ಅದರಲ್ಲೂ ಇವಂದೇನು ತಪ್ಪಿರ್ಲಿಲ್ಲ. ಹಾಗೆ ಇವತ್ತು ಕೂಡ ಇದರಲ್ಲೂ ಇವಂದು ಏನು ತಪ್ಪಿಲ್ಲ. ನೋಡು ಸಮರ್ಥ್, ಪೂರ್ತಿ ವಿಷಯ ಏನು ಅಂತ ಹೇಳು. ಅಲ್ಲಿ ಏನ್ ನಡೀತು? ಸರ್, ಲೆಟ್ ಮಿ ಎಕ್ಸ್ಪ್ಲೈನ್. ನಾನು ಅಲ್ಲಿಗೆ ಮಿಸ್ಟರ್ ವನರಾಜ್ ಹತ್ರ ಮಾತಾಡಕ್ ಹೋಗಿದ್ದೆ. ಆಗ ಕಾವ್ಯ ಗಾಂಧಿ ಮಧ್ಯೆ ಮಧ್ಯೆ ಮಾತಾಡ್ತಿದ್ಲು, ನನ್ನನ್ನ ಇನ್ಸ್ಟಿಗೇಟ್ ಮಾಡ್ತಾ ಇದ್ಲು. ಹಾಗೆ ಅವಳು ನನ್ನ ಮಮ್ಮಿ ಬಗ್ಗೆ ಇಲ್ಲದೆ ಇರೋದನ್ನೆಲ್ಲ ಹೇಳಕ್ ಶುರು ಮಾಡಿದಾಗ ನನ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ. ಕೋಪದಲ್ಲಿ ನಾನು ಲ್ಯಾಂಪ್ ಹೊಡೆದಾಕ್ದೆ ಅಷ್ಟೇನೆ. ಆದ್ರೆ ಐ ಸ್ವೇರ್ ನಾನು ಅವಳ ಮೇಲೆ ಕೈ ಮಾಡಲಿಲ್ಲ. ಕೈ ಮಾಡೋದಿರ್ಲಿ, ನಾನು ಅವಳನ್ನ ಟಚ್ ಕೂಡ ಮಾಡಿಲ್ಲ. ಮಮ್ಮಿ ನಿಜವಾಗ್ಲೂ ನಾನು ಏನು ಮಾಡಿಲ್ಲ ಮಮ್ಮಿ. ಗೊತ್ತಿದೆ ಕಂದ, ನೀನು ಯಾವತ್ತೂ ಯಾವ ಹೆಣ್ಣಿನ ಮೇಲೂ ಕೈ ಮಾಡಕ್ ಸಾಧ್ಯನೇ ಇಲ್ಲ. ನೋಡಿ, ಹಾಗೆ ಮಾಡಿದಾನೋ ಇಲ್ವೋ ಅದು ಆಮೇಲಿನ ವಿಷಯ. ಆದ್ರೆ ಇವನ್ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅಂದಮೇಲೆ ಇವನ್ ಪೊಲೀಸ್ ಸ್ಟೇಷನ್ ಬರಲೇಬೇಕು. ಸಮರ್ಥ್ ಏನು ಮಾಡಿಲ್ಲ ಅನ್ನುವಾಗ ಅವ್ನ್ ಪೊಲೀಸ್ ಸ್ಟೇಷನ್ಗೆ ಯಾಕೆ ಬರ್ಬೇಕು? ಬಹುಶಃ ಹೆಂಗ್ಸು ಸುಳ್ಳು ಹೇಳ್ತಿದ್ದಾಳೆ, ನನ್ ಮೊಮ್ಮಗನ ಸಿಕ್ಕಾಕಿಸ್ತಿದ್ದಾಳೆ. ಇನ್ಸ್ಪೆಕ್ಟರ್, ಈಗ ಯಾರೋ ಒಬ್ಬ ಹೆಂಗ್ಸ್ ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ ಮಾತ್ರಕ್ಕೆ ನೀವು ನಮ್ಮ ತಮ್ಮನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಡ್ತೀರಾ? ಅವಳು ಸುಳ್ಳು ಹೇಳ್ತಿದ್ದಾಳೆ. ನೋಡಿ, ಸುಳ್ಳು ಯಾವುದು ಸತ್ಯ ಯಾವುದು ಅಂತ ನಿರ್ಧಾರ ಮಾಡೋದು ಕೋರ್ಟ್. ನಮ್ಮ ಕೆಲಸ ಕಂಪ್ಲೇಂಟ್ ಬಂದಾಗ ಆಕ್ಷನ್ ತಗೊಳ್ಳೋದು. ಈಗ ನಾವು ಅದನ್ನೇ ಮಾಡ್ತಿರೋದು. ಅದರಿಂದ ಇವನು ಪೊಲೀಸ್ ಸ್ಟೇಷನ್ ಬರಲೇಬೇಕು.
ನಾನು ನೋಡ್ತೀನಿ ನೀವ್ ಹೇಗೆ ಇವ್ರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀರಾ ಅಂತ. ಅಮ್ಮ ನೀವು ಹೀಗೆಲ್ಲ ಅಡ್ಡ ಬಂದ್ರೆ ನಿಮ್ಮನ್ನು ಅರೆಸ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಪೊಲೀಸರು ಅವ್ರ ಡ್ಯೂಟಿ ಮಾಡೋದನ್ನ ತಡೆಯೋದು ಕೂಡ ಒಂದು ಕ್ರೈಮ್. ಹಾಗಾದ್ರೆ ನನ್ನನ್ನು ಅರೆಸ್ಟ್ ಮಾಡಿ, ನಾನ್ ನಿಮ್ ವಿರುದ್ಧನೇ ಒಂದ್ ಕಂಪ್ಲೇಂಟ್ ಬರ್ಕೊಡ್ತೀನಿ. ಅಜ್ಜಿ 1 ನಿಮಿಷ, ಲೆಟ್ ಮಿ ಹ್ಯಾಂಡಲ್ ದಿಸ್. ಇಲ್ಲಿ ನೋಡಿ ಇನ್ಸ್ಪೆಕ್ಟರ್, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಲೆಟ್ ಮಿ ಟಾಕ್ ಟು ಕಾವ್ಯ ಫಸ್ಟ್. 1 ಮಿನಿಟ್. ನೋಡಿ, ನೀವು ಯಾರ ಹತ್ರ ಮಾತಾಡಬೇಕು ಮಾತಾಡಿ, ಲಾಯರ್ನ ಕರೆಸ್ತೀರಾ ಕರೆಸಿ. ಆದ್ರೆ ಈಗ ಇವನ್ ಮೇಲೆ ಕಂಪ್ಲೇಂಟ್ ಆಗಿದೆ ಅಂದಮೇಲೆ ಇವನ್ ಪೊಲೀಸ್ ಸ್ಟೇಷನ್ ಬರಲೇಬೇಕು. ಏನ್ ಅವಶ್ಯಕತೆ ಇತ್ತು? ನೀನ್ ಯಾಕೆ ಅಲ್ಲಿಗೆ ಹೋದೆ? ನೀನ್ ಹೋಗಿಲ್ಲ ಅಂದ್ರೆ ಇದೆಲ್ಲ ಆಗ್ತಾ ಇರ್ಲಿಲ್ಲ. ಮಮ್ಮಿ, ನಾನು ನಿಜವಾಗ್ಲೂ ಯಾವ ತಪ್ಪು ಮಾಡಿಲ್ಲ. ನನಗ್ ಗೊತ್ತಿದೆ, ಆದ್ರೆ ನೀನ್ ಯಾಕೆ ಅವಕಾಶ ಮಾಡ್ಕೊಟ್ಟೆ ಸಮರ್ಥ? ಅವಳಿಗೆ ಯಾಕೆ ಅವಕಾಶ ಮಾಡ್ಕೊಟ್ಟೆ? ಭೂಮಿ ಮೇಲೆ ಒಬ್ಬಳೇ ಮಮ್ಮಿ, ಬಾರಪ್ಪ, ಮಮ್ಮಿ, ಸಾಕು. ಮಮ್ಮಿ, ಸಮರ್ಥ, ಮಮ್ಮಿ, ಇಲ್ಲಿ ಒಬ್ಬಳೇ ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜ. ಇನ್ಸ್ಪೆಕ್ಟರ್, ಇಲ್ಲಿ ನೋಡಿ, ನನ್ನ ಮಾತನ್ನು ಕೇಳಿ. ಬಿಟ್ಬಿಡಿ. ಇನ್ಸ್ಪೆಕ್ಟರ್ ಸರ್, ನೀವು ನನ್ನ ಮಗನ್ನ ಕರ್ಕೊಂಡು ಹೋಗ್ಬೇಡಿ. ನಾನು ಈಗಲೇ ಕಾವ್ಯಕ್ಕೆ ಫೋನ್ ಮಾಡ್ತೀನಿ. ನೀವು Sorry, ನನಗೊಂದು madam. ನಿಮಿಷ ಟೈಮ್ ಕೊಡಿ, ನಾನು Sorry, ಫೋನ್ madam, ಮಾಡ್ತೀನಿ. ನಾವು ಇವ್ನ ಕರ್ಕೊಂಡು ಹೋಗ್ಲೇಬೇಕು. ಇನ್ಸ್ಪೆಕ್ಟರ್, ನಾನು ಕಾವ್ಯ ಹತ್ರ ಮಾತಾಡ್ತೀನಿ. Please, ನಿಮ್ಗೇನು ಲಾಯರ್ನ ಕರ್ಕೊಂಡು ಬರ್ಬೇಕಾನೆ? ಹಿಂದೆ ಹೋಗಿ ನೀವೆಲ್ಲ. ಇನ್ಸ್ಪೆಕ್ಟರ್, ಏಯ್, ಹತ್ತೋ. ಇನ್ಸ್ಪೆಕ್ಟರ್. ಕೇಳಿ, ನನ್ನ ಕರ್ಕೊಂಡು ಸರಿ ಅಮ್ಮ, ಜಾಗ ಬಿಡಿ. ಸಮರ್ಥ, ಜೀವ ಕೊಟ್ಟವಳು ತುತ್ತು ಇಟ್ಟವಳು ಸಮರ್ಥ, ಏನು ಆಗಲ್ಲ ಕಂದ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಹೊರಗೆ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ನಿನಗೆ ನಾನು ಅಮ್ಮ. ಮಮ್ಮಿ, ಮಮ್ಮಿ, ನೀವು ಮನೆಗೆ ವಾಪಸ್ ಹೋಗಿ ಪ್ಲೀಸ್. ನನಗೇನು ಆಗಲ್ಲ, ನೀವು ಹಿಂದೆ ಬರಬೇಡಿ. ಮಮ್ಮಿ, ನೀವು ಬಿದೋಗ್ತೀರಾ, ನೀವು ಹಿಂದೆ ಓಡ್ ಬರಬೇಡಿ. ಬೇಡ ಮಗ್ನೆ, ನಾನ್ ನಿನ್ಗೆ ಏನು ಆಗಕ್ ಬಿಡಲ್ಲ. ಅನು, ಎಲ್ಲಿ ಹೋಗ್ತಿದ್ಯಾ? ವಕೀಲರಿಗೆ ಫೋನ್ ಮಾಡಿ. ತುಷಾರ್, ವಕೀಲಂಗೆ ಫೋನ್ ಮಾಡು. ಹಾ ತಾತ, ನಾನು ಮಾಡ್ತಿದ್ದೀನಿ. ಅಪ್ಪನ ಹತ್ರ ಲಾಯರ್ ನಂಬರ್ ಇಸ್ಕೊಳ್ತಿದ್ದೀನಿ. ನಿನ್ನ ಮಡಿಲಲ್ಲಿ ಮಲಗುವ ಆಸೆ ಮನದಲ್ಲಿ ನಾ ಕೂಸೆ. ಮಮ್ಮಿ, ಮಮ್ಮಿ, ಹೋಗಲಾರೆ ನೀನೆ ನನ್ನ ಜಗವೇ. ಕೈಯನ್ನು ಹಿಡಿದು ನನ್ನನ್ನು ನಡೆಸಿದೆ ಕುರುಡನೆ ನಾನು. ಸಮರ್ಥ, ನನ್ನಯ ಪಯಣದಿ ಧ್ರುವ ತಾರೆ ನೀನು. ಸಮರ್ಥ, ಇವನ್ನ ಕೂರಿಸಿ ಅಲ್ಲಿ ಕೂತ್ಕೋ. ಅಲ್ಲಿ ಹೋಗಿ ಕೂತ್ಕೋ. ಸಮರ್ಥ, ಮೇಡಮ್, ಎಲ್ಲಿ ಹೋಗ್ತಾ ಇದ್ದೀರಾ? ಇವನು ನನ್ ಮಗ. ಮೇಡಮ್, ಇದು ಪೊಲೀಸ್ ಸ್ಟೇಷನ್. ನೀವು ಅಲ್ಲಿಗೆ ಹೋಗೋ ಆಗಿಲ್ಲ. ಈ ಕಡೆ ಬಂದು ನಿಂತ್ಕೊಳ್ಳಿ. ಹಾ ಕಾವ್ಯ ಅವ್ರೆ, ನಾವು ಸಮರ್ಥನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದಿದ್ದೀವಿ. ಸರಿ, ಹಾಂ ಸರಿ, ಓಕೆ.
ಮಮ್ಮಿ ಸಮರ್ಥ ಹತ್ರನೇ ಇರಿ, ಅವನನ್ನ 1 ನಿಮಿಷನೂ ಒಂಟಿಯಾಗಿ ಬಿಡ್ಬೇಡಿ. ಆದ್ರೆ ಮಮ್ಮಿ ನೀವೆಲ್ಲಿಗೆ ಹೋಗ್ತಿದ್ದೀರಾ? ಬರ್ತೀನಿ. ಅವನನ್ನೊಬ್ಬನನ್ನೇ ಬಿಡ್ಬೇಡಿ. ಹಾ